ಯಾವ ಒಂದು ಪಾಯಿಂಟಲ್ಲಿ ನೀವು ಬದಲಾಗಬೇಕು, ನಾನು ಇಷ್ಟೊಂದೆಲ್ಲ ಕೂಲ್ ಕಾಮ್ ಆಗಿರ್ಬೇಕು ಅಂತ ಅನಿಸ್ತು ನಿಮಗೆ? ಇಲ್ಲ, ನಾನು ಕೂಲ್ ಕಾಮ್ ಆಗಿರ್ಬೇಕು ಅಂತ ನಾನು ಕೂಲ್ ಅಂತ ಅನ್ಕೊಂಡೆ, ಕಾಮ್ ಪರ್ಸನ್ ಅಂತ ಅನ್ಕೊಂಡೇ ಇಲ್ಲ. ಅಂಡ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಈಗ ನಾನು ಇಷ್ಟು ಕಾಮ್ ಹಂಗೆ ಹಿಂಗೆ ಅಂತ ನಾನು ನೋಟೆಡ್ ಆಗಿರ್ತೀನಿ ಅಂತಾನು ನನಗೆ ಐಡಿಯಾ ಇರಲಿಲ್ಲ. ಅಂದರೆ ಐ ಥಿಂಕ್ ಕಾಮ್ ಆಗಿರೋದು ಅಥವಾ ನಾನು ಏನು ಹೇಳ್ತಾರೆ ಒಂದು ಶಾಂತಿ ಸ್ಟೇಟು, ಅದು ಬೇಸಿಕ್ ನೆಸೆಸಿಟಿ, ಫಂಡಮೆಂಟಲ್ ನೆಸೆಸಿಟಿ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಅದೇನು ಅಚೀವ್ಮೆಂಟ್ ಅಲ್ಲ, ಅದೇನು ಗೋಲ್ ಅಲ್ಲ, ಸಹಜ ಸ್ಥಿತಿ. ಅದು ಒಬ್ಬ ಮನುಷ್ಯನ ಸಹಜ ಸ್ಥಿತಿ. ಅವ್ನು ಶಾಂತವಾಗಿರ್ತಾನೆ, ಏನು ಫ್ಯೂಚರ್ದೇನೋ ಆಂಗ್ಸೈಟಿ ಇರಲ್ಲ, ಪಾಸ್ಟ್ದೇನೋ ರಿಗ್ರೆಟ್ ಇರಲ್ಲ, ಅಥವಾ ಏನು ಕನ್ಫ್ಯೂಷನ್ ಇರಲ್ಲ. ಪ್ರೆಸೆಂಟಲ್ಲಿ ನಿಮ್ಗೇನು ಇರಲ್ಲ ಅಲ್ವಾ? ನೀವು ಏನೋ ನಾಳೆ ಏನಪ್ಪ ಅಂದ್ರೇ ಟೆನ್ಷನ್ ಆಗೋದು, ಅಥವಾ ನೆನ್ನೆ ನೆನೆಸ್ಕೊಂಡೇ ಟೆನ್ಷನ್ ಆಗೋದು. ಇವಾಗ ಈ ಮೂಮೆಂಟ್ ಏನಿದೆ, ಸೊ ಅದು ಸಹಜ ಸ್ಥಿತಿ ಅಂತ ನನ್ಗನ್ಸುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಆಚೆ ಬಂದಮೇಲೆ ನೀನು ಹೆಂಗೆ ಇಷ್ಟು ಕಾಮ್ ಆಗಿದೆಯಾ, ಅದು ಹೆಂಗೆ ಸಾಧ್ಯ ಅಂದರೆ ನನ್ನ ಮೈಂಡ್ಸಲ್ಲಿ ನೀನು ಯಾಕೆ ಕಾಮ್ ಆಗಿಲ್ಲ, ಅದ್ಯಾಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಬಿಟ್ರೆ ಐ ಡೋಂಟ್ ಥಿಂಕ್ ದಟ್ ಈಸ್ ಅನ್ ಅಚೀವ್ಮೆಂಟ್. ನಿಮಗೆ ನಾಳೆ ಲೈಫು ಹಿಂಗಿರಬೇಕು ಹಾಗಿರಬೇಕು, ಅಥವಾ ಎಲ್ಲೋ ಒಂದು ಕಡೆ ಹಾಗಾಗ್ಬಿಡ್ಬೋದು, ಏನೋ ಒಂದು ಆ ಅಳುಕು ಭಯ ಯಾವತ್ತೂ ಕಾಡಿಲ್ವಾ, ಅಥವಾ ಈಗ ಕಾಡ್ತಾ ಇಲ್ವಾ? ನಾನು ಎವ್ರಿ ಡೇ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇವಾಗ ಒಂದು 80% ತಲೆ ಕೆಡಿಸ್ಕೊಳ್ಳಲ್ಲ, ಆಲ್ಮೋಸ್ಟ್ 90% ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ 10% ಒಂದೊಂದ್ಸಲ ಎಸೆನ್ಸ್ ಓಕೆ ಉಳ್ಕೊಳತ್ತೆ, ನಂದೇ ಆದ ಲಿಮಿಟೇಷನ್ಸ್. ಇವಾಗ ನಾಳೆ ಇಂಟರ್ವ್ಯೂಗಳಿದೆ, ಯಾವ ಬಟ್ಟೆ ಹಾಕೊಂಡು ಹೋಗೋದಪ್ಪ, ಅದೊಂದು ಇದು ಮಾಡಬೇಕಲ್ಲ, ಆ ಥರ ಸಣ್ಣ ಪುಟ್ಟದ್ದು ಇದಿದ್ರೆ ಈ ಸಿನಿಮಾ ರಿಲೀಸ್ ಆದಮೇಲೆ ನನ್ನ ಲೈಫ್ ಏನಾಗುತ್ತೆ, ಆ ಥರದ್ದು ಫ್ಯೂಚರಿಸ್ಟಿಕ್ ಯೋಚನೆಗಳು ನಾನು ಇವಾಗ ಮಾಡೋಕ್ಕೆ ಹೋಗಲ್ಲ, ಒಳ್ಳೆ ರೀತಿಲೂ ಮಾಡೋಕ್ಕೆ ಹೋಗಲ್ಲ. ಅದೊಂದು ಬ್ಯೂಟಿಫುಲ್ ಕ್ಯಾಚ್, ಅರ್ಥ ಮಾಡ್ಕೊಳ್ಳಿ. ಇವಾಗ ಸ್ಟ್ರೈಟ್ ಲೈನಲ್ಲಿ ನಡೀತಾ ಇರತ್ತೆ. ಇವಾಗ ನಿಮಗೆ 1,000 ರೂಪಾಯಿ ಸಿಕ್ತು, ದಟ್ ಈಸ್ ಅ ಸ್ಟ್ರೈಟ್ ಲೈನ್. 1,000 ರೂಪಾಯಿ ಸಿಕ್ಕಿದ ತಕ್ಷಣ ವಾವ್ ನನಗೆ ದುಡ್ಡು ಸಿಕ್ತು, ನನ್ನ ಲೈಫೇ ಚೇಂಜ್ ಆಯಿತು, ನಾನು ಸೂಪರ್, ನನ್ನ ಅದೃಷ್ಟ, ನಾನು ಅವತ್ತೇನೋ ಮಾಡಿದ್ದು ಅನ್ನೋದು ಅದೊಂಥರ ಕರ್ವ್. ನೀವೇ ಓವರ್ ಥಿಂಕಿಂಗ್ ಮಾಡ್ತಾ ಇರೋದು ಪಾಸಿಟಿವ್. ಹಂಗೆ ಮೇಲೋದ್ಮೇಲೆ ಕೆಳಗೆ ಬರಲೇಬೇಕು ವೇವ್. ಸೊ ದುಃಖಕ್ಕೆ ಹಾಗೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಏನು ಹೇಳ್ತಾರೆ ಅಂದರೆ, ಇರೋ ವಿಷಯನ ಇರೋ ಥರ ನೋಡ್ದಿರಾ ನಾವು ಕನ್ಸುಗಳು ಕಟ್ಕೊಂಡ್ರೆ ಅದ್ರ ಮೇಲೆ. ಇವಾಗ ಟ್ರೈಲರ್ ಸಖತ್ತಾಗಿದೆ, ನೆಕ್ಸ್ಟ್ ನಾನು 100 days ಆದ ತಕ್ಷಣ ನಾನು ಫುಲ್ ಡಿಮ್ಯಾಂಡ್ ಬಂದ್ಬಿಡುತ್ತೆ, ಎಲ್ಲ ಪ್ರೊಡ್ಯೂಸರ್ಸ್ ಬರ್ತಾರೆ, ನಾನು ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ ನಾನು ಇವಾಗ ಎಷ್ಟು ಯೋಚನೆ ಮಾಡ್ತೀನೋ ಅದು ಪ್ರೆಷರ್ ಆಗತ್ತೆ. ಅದು ಏನಾರು ಒಂದು ಚೂರು ಕಮ್ಮಿ ಆದರೂ ಅದು ನನಗೆ ಬೇಜಾರಾಗತ್ತೆ. ನಾನು 1 ಲಕ್ಷ ವ್ಯೂಸ್ ಹೊಡೆದ್ಬಿಡ್ತೀನಿ ಅಂದ್ಕೊಂಡ್ರೆ 90,000 ಬಂದರೂ ನನಗದು ಅಯ್ಯೋ ಏನೋ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಬಟ್ ಏನೋ ಈ ಮೊಮೆಂಟಲ್ಲಿ ಮಾಡ್ತಾ ಇದ್ದೀನಿ, ಈ ಮೊಮೆಂಟಲ್ಲಿ ಮಾಡೋದು ಅವಾಗ ಡಿಫೈನ್ ಆಗುತ್ತೆ. ಇವಾಗ ಮಾಡೋದನ್ನ ಎಂಜಾಯ್ ಮಾಡ್ಕೊಂಡು ಮಾಡೋಣ, ಅದ್ರ ಬಗ್ಗೆ ಯೋಚನೆನೇ ಮಾಡದೇ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನಮ್ಮ ಫೋಕಸ್ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೈಟಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ತಿರ್ತೀವಿ, ಇಲ್ಲಿಂದ ನೀವು ಮೈಸೂರಿಗೆ ಹೋಗ್ಬೇಕು, ನೀವು ಎಲ್ಬೋರ್ಡ್ ಸ್ವಲ್ಪ ಕಾರ್ ಓಡ್ಸಕ್ಕೆ ಬರಲ್ಲ, ಬಟ್ ಮೈಸೂರಿಗೆ ಹೋಗ್ಬೇಕು. ನೀವು ಇಮ್ಯಾಜಿನ್ ಮಾಡ್ಕೊತಿರೋ ಅಯ್ಯೋ ಇಲ್ಲಿಂದ ನಾನು ಮೈಸೂರಿಗೆ ಹೋಗೋದು ಹೆಂಗಪ್ಪ, ಟ್ರಾಫಿಕಲ್ಲಿ ಸಿಗ್ನಲ್ಲು ಎಲ್ಲ ಅಂದಾಗ ನಿಮ್ಮ ಪ್ರೆಷರ್ಗೆ ನೀವು ಚೆನ್ನಾಗಿ ಕಾರ್ ಓಡಿಸಲ್ಲ. ಏನೇ ಆದರೂ ಹೆಡ್ಲೈಟ್ ಅಷ್ಟೇ ಕಾಣ್ತಾ ಇರೋದು, ಇಲ್ಲಿಂದ ಅಷ್ಟು ದೂರ ಕರೆಕ್ಟಾಗಿ ಹೋಗ್ಬೇಕು, ಆಮೇಲೆ ಮುಂದೆ ಎಷ್ಟು ಹೆಡ್ಲೈಟ್ ಕಾಣುತ್ತೆ ಅಷ್ಟೇ ಹೋಗ್ಬೇಕು ಅಂದಾಗ ನೀವು ಆರಾಮಾಗಿ ಮೈಸೂರಿಗೆ ಹೋಗ್ತೀರ. ಓಕೆ, ಬೇಸಿಕ್ಲಿ ನಮಗೆ ಕಾಣೋದು ನಮ್ಮ ಲಿಮಿಟ್ ಏನಿದೆ, ಅದರಲ್ಲಿ ನಾವೇನು ಮಾಡ್ಬೋದು ಅನ್ನೋದೇ ತುಂಬ ಇರುತ್ತೆ ನಾವು ಮಾಡೋಕ್ಕೆ. ಸೊ ತುಂಬ ಯೋಚನೆ ಮಾಡೋದ್ರಿಂದ ಪ್ರೆಷರ್ ತೊಗೊಂಡ್ಬಿಡ್ತೀವಿ, ಪ್ರೆಸೆಂಟಲ್ಲಿ ಪ್ರೆಷರ್ ತೊಗೊಂಡ್ಬಿಡ್ತೀವಿ. ಈಗ ನನ್ನ ಪ್ರಕಾರ ನೀವು ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದೀರಾ ಅಂದರೆ, ಒಂದು ವಿಷಯ ನಿಮಗೆ ಖುಷಿ ಕೊಡೋಂಥದ್ದಾದ್ರೂ ಅದು ನಿಮ್ಗೆ ದೊಡ್ಡ ಖುಷಿ ಕೊಡಲ್ಲ, ಬೇಸರ ಆಗಿದ್ರು ಅದು ಅಷ್ಟೊಂದು ಬೇಸರ ಮಾಡಲ್ಲ. ಹೌದು. ಸೊ ಇದನ್ನ ನೋಡಿ, ಎಷ್ಟು ಜನ ಹತ್ರ ಆಗಿದ್ದಾರೆ, ಎಷ್ಟು ಜನ ದೂರ ಆಗಿದ್ದಾರೆ, ಇವ್ರಿಗೆ ಏನು ಹೇಳೋದು, ಏನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಎಕ್ಸೈಟ್ಮೆಂಟ್ ಇಲ್ಲ, ಏನಿಲ್ಲ ಅಂತ ಏನಾದರೂ ಆ ಥರ ಇದೆಯಾ, ಅಥವಾ ಇದ್ರೆ ಇವ್ರ ಥರ ಇರಬೇಕು ಹಾಗೇನಾದರೂ ಇದೆಯಾ? ಎರಡೂ ಥರ ಇದೆ. ಕೆಲವರು ಅಡ್ವೈಸು ಮಾಡ್ತಾರೆ, ಅಂದರೆ ಅವ್ರವ್ರ ಪರ್ಸೆಪ್ಷನ್, ಅದು ಅವ್ರವ್ರು ನೋಡೋ ರೀತಿ. ಆ್ಯಂಡ್ ಎಲ್ಲ ಥರನೂ ನೋಡ್ತಾರೆ, ನನ್ನ ಮೈನಸ್ ಆಗು ನೋಡ್ತಾರೆ. ಇವಾಗಲೂ ಕೆಲವ್ರು ಬೈತಾರೆ, ಇವಾಗಲೂ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಅಥವಾ ಇವನೇನೋ ದೊಡ್ಡ ಸ್ಪಿರಿಚುವಲ್ ಅವೇಕನ್ಡ್ ಪರ್ಸನ್ ಅನ್ನೋ ಥರ ನೋಡ್ತಾರೆ, ಎಲ್ಲ ಥರ ನೋಡ್ತಾರೆ. ಬಟ್ ಆ ಈಗೋಗಳ ಐಡೆಂಟಿಫಿಕೇಶನ್ ನಾನು ಯಾವುದು ಕ್ಯಾರಿ ಮಾಡಲ್ಲ. ಅದನ್ನ ನಾನು ಅಂಟಿಸ್ಕೊಂಡ್ರೆ ಪ್ರಾಬ್ಲಮ್, ಬೇರೆಯವ್ರು ನೋಡೋದನ್ನ ನಾನು ಅದನ್ನು ಕ್ಯಾರಿ ಮಾಡಿದ್ರೆ ಪ್ರಾಬ್ಲಮ್. ಎಲ್ಲಿವರೆಗೂ ನಾನು ಎಷ್ಟು ತಿನ್ನಾಗಿ ಇಟ್ಕೊಂಡಿರ್ತೀನಿ ನನ್ನ ಈಗೋನ, ಅಷ್ಟು ಖುಷಿಯಾಗಿರ್ತೀನಿ. ಸಿನಿಮಾ ಶೂಟಿಂಗ್ ಮಾಡುವಾಗ, ಮರ್ಯಾದೆ ಪ್ರಶ್ನೆ, ಸಿನಿಮಾ ಶೂಟಿಂಗ್ ಮಾಡುವಾಗ ನಿಮ್ಮ ಬಗ್ಗೆ ಉಳಿದವರೆಲ್ಲ ಏನು ಹೇಳಿದ್ರು, ನಿಮ್ಮ ಒಂದು ಈ ಶಾಂತತೆ ಗುಣನ ಅಥವಾ ನಿಮ್ಮ ಪರ್ಸನಾಲಿಟಿ ನೋಡಿ ಶೂಟಿಂಗ್ ಟೈಮಲ್ಲಿ? ಇಲ್ಲ, ಶೂಟಿಂಗ್ ಟೈಮಲ್ಲಿ ಎಲ್ಲರೂ ಶಾಂತವಾಗೇ ಇದ್ರು, ಎಲ್ಲರೂ ಕೂಲಾಗಿದ್ರು. ಅಂದರೆ ನಂತರ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಮೇ ಬಿ ಅವರು ನೋಟೆಡ್ ಆಗಿಲ್ಲ, ಅವ್ರು ಬಿಗ್ ಬಾಸ್ಗೆ ಹೋಗಿಲ್ಲ, ಅದಕ್ಕೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಶೈನ್ ಆಗ್ಬೋದು, ಪೂರ್ಣಚಂದ್ರ ಆಗ್ಬೋದು, ಆರ್ ಜೆ ಪ್ರದೀಪ್ ಆಗ್ಬೋದು,
ಅವರೆಲ್ಲರೂ ತುಂಬಾ ಕಂಪೋಸ್ಡ್ ಆಗಿದ್ದಾರೆ, ತುಂಬಾ ಕಾಮ್ ಆಗಿದ್ದಾರೆ, ಜೋವಿಯಲ್ ಆಗಿದ್ದಾರೆ. ಸಡನ್ ಆಗಿ ಇರಿಟೇಟ್ ಆಗೋದಾಗ್ಲಿ, ಟೆಂಪರ್ ಬರೋದಾಗ್ಲಿ ಏನೂ ಇಲ್ಲ. ಸೊ ನಾನೇನು ಡಿಫ್ರೆಂಟ್ ಅನ್ಸಲ್ಲ ಅವ್ರಿಗಿಂತ. ಮೇ ಬಿ ಒಂದು ಸ್ವಲ್ಪ ಸೈಲೆಂಟ್ ಅನ್ನಿಸ್ಕೊಬೋದು, ಯಾಕಂದ್ರೆ ನನ್ಗೆ ಓಪನ್ ಅಪ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು. ಎಲ್ಲರ ಹತ್ರ ನಾನು ಟಕ್ಕಂತ ಓಪನ್ ಅಪ್ ಆಗಲ್ಲ. ಅದಕ್ಕೊಂದು ರೀಸನ್ ಇದೆ, ಬಟ್ ಈಸಿಯಾಗಿ ಇನ್ಸ್ಟೆಂಟಾಗಿ ಓಪನ್ ಅಪ್ ಆಗಲ್ಲ ನಾನು. ಅಂದ್ರೆ ಏನ್ ರೀಸನ್ ಅಂತ ಕೇಳಿ. ಅಂದ್ರೆ ಎಷ್ಟೊಂದ್ಸಲ ನಾನು ಓಪನ್ ಅಪ್ ಆದಾಗ ಬೇರೆ ಪರ್ಸನ್ ನಾನು ಹೀಯಾಳಿಸ್ತಿದ್ದೀನಿ ಅನ್ಕೊಂಡಿರೋದುಂಟು, ಅಥವಾ ನಾನೇನೋ ಕಾಳು ಎಳಿತಾ ಇದ್ದೀನಿ, ಅಥವಾ ಅವ್ರ ಈಗೋನ್ ಥ್ರೆಟನ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋದುಂಟು. ಸೊ ಅದಕ್ಕೆ ನಾನು ಫಸ್ಟ್ ಅವರ ಕಂಫರ್ಟ್ ಲೆವೆಲ್ ಹೆಂಗಿದೆ, ಅವರ ಸ್ಪೇಸ್ ಹೆಂಗಿದೆ, ಅವ್ರು ನನಗೆ ಎಷ್ಟು ಸ್ಪೇಸ್ ಕೊಡ್ತಾರೆ ಅನ್ನೋದೆಲ್ಲ ನನಗೆ ಕಂಫರ್ಟ್ ಆದಾಗ ನಾನು ಓಪನ್ ಅಪ್ ಆಗ್ತೀನಿ. ಓಕೆ. ಬಟ್ ನಮ್ಮ ಪೂರ್ಣಚಂದ್ರ ಅವರೆಲ್ಲ ಹಂಗಿಲ್ಲ. ಅವ್ರು ಬಂದ್ರ ಸ್ಟಾರ್ಟ್, ಅವರು ಹಂಗೆ ಬಿಂದಾಸ್ ಆಗಿರ್ತಾರೆ. ಅದು ನನಗೆ ಖುಷಿ ಆಗತ್ತೆ. ಅಂದ್ರೆ ಅವರೆಲ್ಲ ನೋಡಿದಾಗ ಅದು ಖುಷಿ ಆಗತ್ತೆ. ವಾವ್, ಅಂದ್ರೆ ಒಬ್ರು ಒಂಥರ ಇರಲ್ಲ, ಅದೇ ಮಜಾ ಅಲ್ವಾ. ಎಲ್ಲ ಹಣ್ಣುಗಳು ಅದರದೇ ಸ್ವೀಟ್ನೆಸ್ ಇದೆ, ಬಟ್ ಯಾವ್ದು ಜಾಸ್ತಿ ಸ್ವೀಟು, ಯಾವ್ದು ಕಮ್ಮಿ ಸ್ವೀಟು, ಅಥವಾ ಯಾವ್ದು ಬೆಟರ್ ಅಂತ ನಾವು ಹೇಳಕ್ಕಾಗಲ್ಲ. ಎಲ್ಲದು ಅದರದ್ದೇ ಸೀಸನ್ ಇದೆ, ಅದರದ್ದೇ ಸ್ವೀಟ್ನೆಸ್ ಇದೆ. ಹೂವಾನು ಅಷ್ಟೇ, ಅದರದ್ದೇ ಫ್ರಾಗ್ರೆನ್ಸ್ ಇದೆ. ಸೊ ಆ ಡೈವರ್ಸಿಟಿನ ಅಪ್ರಿಷಿಯೇಟ್ ಮಾಡ್ಬೇಕು. ನಾವು ಅವ್ರ ಥರ ಆಗಬೇಕು, ನಾನು ಇವನ್ ಥರ ಯಾಕಿಲ್ಲ ಅನ್ನೋದಕ್ಕಿಂತ ವಾವ್, ಎಲ್ಲ ಎಷ್ಟು ಯುನೀಕ್ ಆಗಿದೆ, ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೂ ಜೊತೆಲಿದ್ದೀವಲ್ಲ, ಆ ಯುನೀಕ್ನೆಸ್ಸೇ ಮಜಾ, ಬ್ಲೆಂಡೇ ಮಜಾ ಅನ್ಸುತ್ತೆ. ಓಕೆ. ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ಇದೆ, ಏನು ಪ್ರೆಷರ್ ಏನೂ ಇಲ್ಲ ಅಂತ ಹೇಳ್ತೀರಾ? ಅದೇ ಇವಾಗ ಇಂಟರ್ವ್ಯೂಗೆ ಬಂದಿದ್ದೀನಾ, ಇಲ್ಲಿಂದ ನೆಕ್ಸ್ಟ್ ಏನು, ನಾನು ಅಷ್ಟೇ, ದಟ್ ಈಸ್ ಓನ್ಲಿ ಮೈ ಫೋಕಸ್. ಇದನ್ನ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ, ಇಲ್ಲಿ ನಾನು ಎಷ್ಟು ಎನರ್ಜಿ ಕೊಡ್ತೀನಿ, ಅದು ಡಿಫೈನ್ ಆಗುತ್ತೆ ನಾಳೆ ಇದು ಪೋಸ್ಟ್ ಆದಾಗ, ಅದನ್ನ ನೋಡಿದಾಗ. ಸೊ ಅಷ್ಟೇ, ದಟ್ ಈಸ್ ಓನ್ಲಿ ಆ್ಯಂಡ್ ನ್ಯಾಚುರಲ್. ಇದು ಇಲ್ಲ, ನಾನೇನು ಫೋರ್ಸ್ ಮಾಡ್ಕೊಳ್ಳಲ್ಲ. ಇಲ್ಲ ನಾಳೆ ಏನು ನಾಡಿದ್ದೇನು ನಾನು ಫೋರ್ಸ್ ಮಾಡ್ಕೊಳ್ಳಲ್ಲ. ನ್ಯಾಚುರಲ್ ಆಗೇ ಇವತ್ತು ಎಷ್ಟು ಚೆನ್ನಾಗಿ ಕಳೀತಾ ಇದ್ದೀನಿ, ಇವತ್ತು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀನಿ, ಈ ಕ್ಷಣ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದು ಈಸಿ ಅಲ್ಲ, ಟ್ರೈ ಮಾಡಿ ಮಾಡಿ ಒಂದೊಂದ್ಸಲ ಹೋಗುತ್ತೆ, ಆ ಕಡೆ ಈ ಕಡೆ ಹೋಗುತ್ತೆ, ಕಾಮನ್ ಅದು. ಎಂತೆಂಥ ಋಷಿಮುನಿಗಳೇ ಬಿದ್ದಿದ್ದಾರೆ. ಸೊ ಇಟ್ ಈಸ್ ವೆರಿ ಕಾಮನ್. ಬಟ್ ಹೋಗ್ತಾ ಹೋಗ್ತಾ ಅದು ಕಮ್ಮಿ ಆಗ್ತಾ ಇದೆ. ಆ ಡಿಸ್ಟ್ರಾಕ್ಟ್ ಆಗೋ ಟೈಮು ಕಮ್ಮಿ ಆಗ್ತಾಯಿದೆ. ಮುಂಚೆ ಒಂದು ಟೈಮಲ್ಲಿ ತಿಂಗಳಾನ್ಗಟ್ಲೆ ಡಿಸ್ಟರ್ಬ್ ಆಗ್ತಿದೆ, ಆಮೇಲೆ ದಿನಗಟ್ಲೆಗೆ ಬಂತು, ಆಮೇಲೆ ಅರ್ಧ ದಿನಕ್ಕೆ ಬಂತು, ಇವಾಗ ಫ್ಯೂ ಮಿನಿಟ್ಸ್ ಬಂದಿದೆ. ಸೊ ಅದು ಪ್ರಾಕ್ಟೀಸ್ ಮಾಡ್ತಾ 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 ಅದು ಕಮ್ಮಿ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಈ ಜರ್ನಿಲಿ ನಾನು ತುಂಬ ಡಿಫ್ರೆಂಟ್ ವ್ಯಕ್ತಿ ಆಗ್ಬಿಡ್ತೀನಿ, ಅಥವಾ ಬೇರೆಯವ್ರಿಗಿಂತ ತುಂಬ ಡಿಫ್ರೆಂಟಾಗಿ ಬದುಕ್ಬಿಡ್ತೀನಿ ಅಂತ ನಿಮ್ಗೆ ಅನ್ಸಿಲ್ವಾ? ಅದು ಈಗೋ. ಅಂದರೆ ನಾನು ಡಿಫ್ರೆಂಟ್ ಅಂತ ನಾನು ಅನ್ಕೊಂಡ್ರೆ ಅದು ಒಂದು ಲಾಕ್. ಅಂದರೆ ನಾನು ಡಿಫ್ರೆಂಟು ಅಂದರೆ ಬೇರೆಯವರೆಲ್ಲ ಏನು ಕಾಮನ್ನ, ರೆಗ್ಯುಲರಾ? ಇಲ್ಲ, ಎಲ್ಲರೂ ಡಿಫ್ರೆಂಟೇ. ಸೊ ನಾನು ಅಂದ್ರೇನೆ ಹೋಯ್ತಲ್ಲಿ ಒಂದು ಐಡೆಂಟಿಫಿಕೇಶನ್. ಇವಾಗ ನಾನೊಬ್ಬ ಡಿಫ್ರೆಂಟ್ ಪರ್ಸನ್ ಅಂದರೆ ಅದೇ ಥರ ನನ್ನ ಈಗೋ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನು ಮಾಡತ್ತೆ, ಅದು ಕಾಪಾಡತ್ತೆ ನನ್ನ. ಇವಾಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಸೂಪರ್ ಸ್ಟಾರ್ ಅಂತ ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಸೂಪರ್ ಸ್ಟಾರ್. ನನ್ನ ಮುಂದೆ ಯಾರು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ್ರೆ ನಂಗೆ ಟ್ರಿಗರ್ ಆಗುತ್ತೆ. ಏನಕ್ಕೆ ಅದು? ಯಾಕಂದರೆ ನನ್ನಲ್ಲಿರೋ ಈಗೋ ಅದು ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ ಅದನ್ನು. ಏಯ್ ನೋಡು, ನಿನ್ನ ಮುಂದೆನೇ ಕಾಲು ಹಾಕೊಂಡು ನಿನ್ನೆ ಏಕವಚನದಲ್ಲಿ ಮಾತಾಡಿಸ್ಬಿಟ್ಟ. ಸೊ ದ ಸೇಮ್ ವೇ ನಾನು ಡಿಫ್ರೆಂಟ್ ಪರ್ಸನ್ನು, ನಾನು ಯೋಗಿ, ನಾನು ಆಧ್ಯಾತ್ಮ ಇದು ಅಂತ ನಾನು ಅನ್ಕೊಂಡ್ರೆ ಬೇರೆಯವ್ರನ್ನ ಕೆಳಗಿಂದ ಲುಕ್ ಡೌನ್ ಮಾಡ್ತೀನಿ. ಇವರೆಲ್ಲ ಏನಪ್ಪ ಹಿಂಗೆ ಬದುಕ್ತಾ ಇದ್ದಾರೆ, ಇವ್ರಿಗೆಲ್ಲ ಏನು ಲೈಫಲ್ಲಿ ಇವ್ರಿಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ದಟ್ ಈಸ್ ನಾಟ್ ಅ ಗುಡ್ ಹ್ಯಾಬಿಟ್. ತುಂಬ ಜನ ಹಾಗೆ ಸಿಕ್ಕಾಕೊಂತಾರೆ. ಅದು ಒಳ್ಳೆ ಹ್ಯಾಬಿಟ್ ಅಲ್ಲ. ಯಾವತ್ತು ನಾನು ಎಲ್ಲರನ್ನೂ ಅವ್ರ ಶೂಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀನಿ ಬಿಟ್ರೆ, ಅವ್ರು ನನಗಿಂತ ಮೇಲೆ ನನಗಿಂತ ಕೆಳಗೆ ಅಂತ ನಾನು ನೋಡೋಕ್ಕೆ ಹೋಗಲ್ಲ. ಓಕೆ. ಈಗ ನನಗೆ ತಗೊಂಡ್ರೆ ಈಗ ತುಂಬ ಧ್ಯಾನ ಅಥವಾ ಇನ್ನೊಂದೇನೋ ಒಂದಂದ್ರೆ ನಾನು ಎಲ್ಲಿ ಈ ಒಂದು ಸಮಾಜದಲ್ಲಿ ಹೆಂಗೆ ಜನ ಬದುಕ್ತಿದ್ದಾರೆ ಅದರಿಂದ ಆಚೆ ನಾನು ಬದುಕ್ಬಿಡ್ತೀನೋ ಅನ್ನೋ ಒಂದು ಅಳುಕಿದೆ. ಭಯನಾ? ಹಾಂ, ಭಯನೇ ತಗೊಳ್ಳಿ, ಭಯ ಇದೆ, ನಿಜವಾಗ್ಲೂ ಇದೆ. ಈಗ ನಾನು ತುಂಬ ಧ್ಯಾನ, ಅಧ್ಯಾತ್ಮ ಅಂತ ಬಂದರೆ ಈಗ ನನಗೆ ಯೂಶ್ವಲಿ ಈಗ ನನ್ನ ವಯಸ್ಸಿನ ಹುಡುಗಿರು ಹೇಗಿದ್ದಾರೆ ಅವ್ರ ಥರ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಪರ್ಸ್ಪೆಕ್ಟಿವ್ ಚೇಂಜು. ಈಗ ನಾನು ಧ್ಯಾನ, ಅಧ್ಯಾತ್ಮ ಆ ಥರ ತಗೊಂಡು ಹೋದರೆ ಇನ್ನೂ ಕಂಪ್ಲೀಟ್ ಆಗ್ಬಿಡ್ತೀನಿ, ಒಂಥರ ವಿರಾಗಿಗಳು ಆಗ್ಬಿಡ್ತೀನಿ ಅನ್ನೋ ಒಂದು ಭಯ ಇದೆ. ಅದು ಏನಕ್ಕಿದೆ ಅಂದರೆ ನಿಮ್ಮ ಇವಾಗ ಒಂದು ಹ್ಯಾಬಿಚುವಲ್ ಆಗಿದೆಯಲ್ಲ ನಿಮಗೆ. ಇವಾಗ ನಿಮ್ಮ ಸರ್ಕಲಲ್ಲಿ ಅವರಿಂದ ಒಂದು ರೆಸ್ಪಾನ್ಸ್ ಸಿಗೋದಾಗಲಿ, ಅವರು ಕಾಂಪ್ಲಿಮೆಂಟ್ ಮಾಡೋದಾಗಲಿ, ಏನೇ ಹೇಳೋದಾಗಲಿ ನಿಮ್ಗೊಂದು ಹ್ಯಾಬಿಚುವಲ್ ಆಗಿದೆ. ಅದನ್ನು ಬಿಟ್ಟು ಹೋಗೋಕ್ಕೆ, ಹೊಸ ಝೋನ್ಗೆ, ಹೊಸ ಇದಕ್ಕೆ ಹೋಗೋಕ್ಕೆ ಸಡನ್ ಆಗಿ ನಿಮ್ಮ ಮೈಂಡ್ ಒಪ್ಕೊಳ್ಳಲ್ಲ. ಬಟ್ ಅದೇ ಪ್ರೋಸೆಸ್ ಆಫ್ ಅವೇಕನಿಂಗ್ ಅಲ್ವಾ? ಇವಾಗ ಅದೇ ಥರ ನೀವು ಸ್ಕೂಲಲ್ಲಿ ಇರ್ತಾ ಎಷ್ಟು ಆಟ ಸಾಮಾನ, ಗೊಂಬೆನ ಇಷ್ಟಪಡ್ತಾ ಇದ್ರಿ, ಅದು ಬಿಟ್ರೆ ನಿಮಗೆ ಬೇರೆ ಏನೂ ಬೇಡ. ಬಟ್ ಇವಾಗ ಅದಿದ್ಯಾ? ಏನಕ್ಕಿಲ್ಲ, ಎವಾಲ್ವ್ ಆದ್ರಿ. ದ ಸೇಮ್ ವೇ ನಿಮ್ಮ ಚಾಯ್ಸ್ ಆಫ್ ಹ್ಯಾಪಿನೆಸ್ ನನ್ಗೆ ಇದು ಖುಷಿ ಕೊಡತ್ತೆ ಅನ್ನೋದು ಎವಾಲ್ವ್ ಆಗ್ತಾ ಬರ್ತಾ ಇದೆ.
ಕೆಲವು ಸಲ ಏನಾಗುತ್ತೆ ಮೆಂಟಲ್ ಸಫರಿಂಗ್ ಅಥವಾ ಅನೀಸಿ ಏನಕ್ಕಾಗತ್ತೆ, ಅದು ಚೆಕ್ ಇಂಜಿನ್ ತರ ಅದು ಹೇಳ್ತಾ ಇದೆ ನಿಮ್ಗೆ, ನೋಡು ಇದು ಈ ವೆಬ್ ಇಂದ ಆಚೆ ಬಾ, ಈ ವೆಬ್ ಇಂದ ಆಚೆ ಬಾ. ಅದು ನಿಮ್ ಒಳಗೆ ನಿಮ್ ಸೆಲ್ಫ್ ಹೇಳ್ತಾ ಇದೆ. ಬಟ್ ನಿಮ್ ಮೈಂಡ್ ಏನ್ ಹೇಳ್ತಾ ಇದೆ, ಅದಕ್ಕೆ ಕಂಫರ್ಟ್ ಝೋನ್ ಸಿಕ್ಬಿಟ್ಟಿದೆ ಈ ಎನ್ವಿರಾನ್ಮೆಂಟ್ ಅಲ್ಲಿ, ಕಂಫರ್ಟ್ ಅಲ್ಲಿ. ಬೇಡ ಏನೋ ಆಗ್ಬಿಡತ್ತೆ, ವೈರಾಗ್ಯ ಸಿಕ್ಬಿಡತ್ತೆ. ಏನ್ ವೈರಾಗ್ಯ ಸಿಗತ್ತೆ? ನೀವೇನ್ ಕಾಡ್ಗಂತೂ ಹೋಗಲ್ಲ. ಅಥವಾ ವೈರಾಗ್ಯ ಅಂದ ತಕ್ಷಣ ಏನು ಎಲ್ಲ ಬಿಟ್ಟು ಹೋಗೋದಲ್ಲ, ಎಲ್ಲಾದ್ರ ಜೊತೆ ಸಹಬಾಳ್ವೆಯಲ್ಲಿ ಇರೋದು, ಓಕೆ, ಯಾವುದನ್ನು ಅಂಟಿಸ್ಕೊಳ್ದೇ ಇರೋದು, ಯಾವುದಕ್ಕೂ ಒಬ್ಸೆಸ್ ಆಗದೆ ಇರೋದು. ಅಂದ್ರೆ ನನಗೆ ಇದ್ದೇ ನನಗೆ ಖುಷಿ ಸಿಗತ್ತೆ ಅಂತ ಅನ್ಕೊಳ್ದೇ ಇರೋದು. ಯಾವುದು ನನಗೆ ಖುಷಿ ಕೊಡಲ್ಲ. ಇವಾಗ ಹೆಂಗೆ ಅವಾಗ ಒಂದು ಆಟ ಸಾಮಾನಿತ್ತು, ನೆಕ್ಸ್ಟ್ ಇವಾಗ ಒಂದು ಕರಿಯರ್ ಅಂತ ಬಂತು, ನೆಕ್ಸ್ಟ್ ಆಮೇಲೆ ಮದುವೆ ಆಗತ್ತೆ, ಆಮೇಲೆ ನಿಮ್ಮ ಮಕ್ಕಳಾಗತ್ತೆ, ಮೊಮ್ಮಕ್ಕಳು. ಸೊ ಹ್ಯಾಪಿನೆಸ್ ಎಲ್ಲಿದೆ? ಒಳಗೆ ಅಲ್ವಾ? ಅದು ನಿಮ್ ನೋಡೋದು ಟಾರ್ಚ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಿಮ್ಗೆ ಅರ್ಥ ಆಗತ್ತೆ ದಟ್ ಇದು ಯಾವುದು ಅಲ್ಲ ನನಗೆ ಖುಷಿ ಕೊಡೋದು, ನಾನು ಚಿಕ್ಕ ವಯಸ್ಸಿಂದ ಚೇಸ್ ಮಾಡ್ಕೊಂಡು ಆಟ ಸಾಮಾನಿಂದ ಮೊಮ್ಮಕ್ಳವರೆಗೂ ಚೇಸ್ ಮಾಡ್ತಾನೇ ಇದ್ದೀನಿ. ಇದೊಂದು ಆಗ್ಬಿಡ್ಲಪ್ಪ ನಾನು ಖುಷಿ ಆಗ್ಬಿಡ್ತೀನಿ, ಇದೊಂದು ಸಿಕ್ಬಿಟ್ರೆ ಸಾಕಪ್ಪ, ಎಲ್ಲದು ದೇರ್ ಇಸ್ ನೋ ಹ್ಯಾಪಿ ಎವರ್ ಆಫ್ಟರ್. ಬಟ್ ಅದು ಯಾವುದು ಅಲ್ಲ ನನಗೆ ಖುಷಿ ಕೊಡಕ್ಕೆ. ಖುಷಿ ನನ್ನಲ್ಲೇ ಇದೆ ಅನ್ನೋದು ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ತಾ ಹೋಗ್ತಾ ನ್ಯಾಚುರಲ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಬರುತ್ತೆ. ರೆಗ್ಯುಲರ್ ಗಾಸಿಪ್ಸ್ ನಿಮ್ಗೆ ಇಷ್ಟ ಆಗಲ್ಲ, ಅಥವಾ ನಾಟ್ ದಟ್ ಅವರೆಲ್ಲ ಹಂಗೆ ಇದ್ದಾರೆ ನೀವು ಚೇಂಜ್, ನೀವು ಎವಾಲ್ವ್ ಆಗ್ತಾ ಇದ್ದೀರಾ, ಯು ಕಾಂಟ್ ಹೆಲ್ಪ್ ಇಟ್. ಸೊ ಅಳಕ್ ಬಂದ್ರೆ ಅದು ಆಕ್ಚುಲಿ ಒಳ್ಳೆ ಸೈನು. ಪ್ಲೀಸ್ ಕಂಟಿನ್ಯೂ ಮಾಡಿ ಹಂಗೆ, ಇಟ್ ಈಸ್ ಅ ವೆರಿ ಗುಡ್ ಸೈನ್ ಅಂತ. ಥ್ಯಾಂಕ್ ಯು. ನಿಮ್ಮ ಪ್ರಕಾರ ಮರ್ಯಾದೆ ಪ್ರಶ್ನೆ ಯಾವುದು ನಿಮ್ಮ ಲೈಫ್ನಲ್ಲಿ? ಕಣ್ಣಿಲ್ಲಿದೆ, ಮೂಗಿಲ್ಲಿದೆ, ಕಿವಿ ಇಲ್ಲಿದೆ, ಮರ್ಯಾದೆ ಎಲ್ಲಿದೆ? ಎಲ್ಲಿದೆ? ಇಟ್ ಈಸ್ ಅ ನಾನ್ ಫಿಸಿಕಲ್ ಎಂಟಿಟಿ. ಓಕೆ, ನಾವು ಅದಕ್ಕೆ ಏನೇನೋ ಹೆಸರಿಟ್ಕೊಂತೀವಿ. ಇವಾಗ ನಮ್ಮ ದೇಹಕ್ಕೆ ಎಷ್ಟೊಂದು ಸೆನ್ಸಿಟಿವಿಟಿ ಇಟ್ಕೊಂತೀವಿ, ಅದನ್ನ ಡಿಸೆನ್ಸಿ ಅಂತ ಕರಿತೀವಿ, ಆ್ಯಂಡ್ ಶೇಮ್ ಅಂತ. ಎಲ್ಲಿದೆ ನಾಚಿಕೆ? ಎಲ್ಲಿದೆ? ಅದೆಲ್ಲ ನಮ್ಮ ಮನಸ್ಸಲ್ಲಿದೆ. ನಮ್ಮ ಮನಸ್ಸಲ್ಲಿ ನಾವು ಹಾಕೊಂಡಿರೋ ಚೌಕಟ್ಟುಗಳದು, ಅಂದ್ರೆ ಕಂಫರ್ಟ್ ಝೋನ್ ಅಂತ ಅನ್ಬೋದು. ಅದೇ ತೀರಾ ಶ್ರೀಮಂತರಿಗೇನಿದೆ ಅದನ್ನೇ ಪ್ರೆಸ್ಟೀಜ್ ಅಂತಾರೆ ಅವರು. ನಾವು ಮರ್ಯಾದೆ ಪ್ರಶ್ನೆ ಅಂತೀವಿ, ಅವರು ಸ್ಟೇಟಸ್, ಪ್ರೆಸ್ಟೀಜ್, ಇಮೇಜ್. ನನ್ನ ಇಮೇಜಿಗೆ ಡ್ಯಾಮೇಜ್ ಆಗುತ್ತೆ. ಅದೆಲ್ಲ ಏನು ನಾವು ಹಾಕೊಂಡಿರೋ ಚೌಕಟ್ಟು ಅಷ್ಟೆ. ಆ ಚೌಕಟ್ಟು ಎರಡು ಥರ ಇರುತ್ತೆ. ಒಂದು ಅದು, ಇನ್ನೊಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಾನು ಕರಿತೀವಿ ಮರ್ಯಾದೆ ಪ್ರಶ್ನೆ ಅಂದರೆ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಎಲ್ಲ ಒಂದು 100 ಜನನ ಕರ್ಕೊಂಬಂದ್ಬಿಡಪ್ಪ ನನ್ನ ಮರ್ಯಾದೆ ಪ್ರಶ್ನೆ, ಅದು ಸೆಲ್ಫ್ ರೆಸ್ಪೆಕ್ಟ್ ಅಲ್ಲ. ಅಂದರೆ ನನಗೆ ಇಷ್ಟ ಇಲ್ಲದೇನು ನಾನು ನಗ್ತಾ ಇದ್ದೀನ, ನನಗೆ ಒಳಗೆ ಇಷ್ಟ ಇಲ್ಲದೇದ್ರೂ ನಾನು ಆಚೆ ಕಡೆ ಬೇರೆ ಏನೋ ಮಾಡ್ತಾ ಇದ್ದೀನ, ಅದು ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ನಾನು ಕಮ್ಮಿ ಮಾಡ್ಕೊಂಡೆ. ಇಲ್ಲ, ನನಗೆ ಒಳಗಡೆ ನನ್ನ ಸೆಲ್ಫ್ ನನಗಿದೇ ಬೇಕು, ಅದು ಏನೇ ಇರಲಿ ಆಚೆ ಸಿಚುವೇಶನ್, ನಾನು ಅದಕ್ಕೆ ಇದು ಮಾಡ್ಕೊತೀನ, ಅದು ಮರ್ಯಾದೆ ಪ್ರಶ್ನೆ. ಸೊ ನಾನು ಅವಾಗಲೇ ಹೇಳ್ದಂಗೆ ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆಲ್ಲ ಹೆಂಗಿರುತ್ತೆ, ನೋಡಿದವ್ರು ಏನು ಅನ್ಕೊಂತಾರೆ ಅಂತಲೇ ಬದುಕ್ತೀವಿ ನಾವು. ನೋಡಿದವ್ರ ಒಪಿನಿಯನ್ಗೆ ಬದುಕ್ತೀವಿ, 4 ಜನ 4 ಮಾತಾಡ್ತಾರೆ ಅಂದ್ಕೊಂಡೇ ಬದುಕ್ತೀವಿ. ಅದೇ ನಮ್ಗೆ ತೀರಾ ಟ್ರಿಗರ್ ಆದರೆ ಯಾವನಾದ್ರೆ ಏನು ಅಂತಾನು ನಾವೇ ಅಂತೀವಿ. ಸೊ ಅದು ಮರ್ಯಾದೆ ಪ್ರಶ್ನೆ. ನಾವು ಬೆಳಿಬೇಕು ಅಂತ ಇದೆ ಲೈನು. ನಿಮ್ಮ ಪ್ರಕಾರ ಬೆಳವಣಿಗೆ ಅಂದ್ರೆ ಏನು? ಆ ಪಾತ್ರದ ಪ್ರಕಾರ ಅಲ್ಲಿ ಹೇಳಿರೋ ಪ್ರಕಾರನೇ ಬೇರೆ, ನನ್ನ ಪ್ರಕಾರ ಬೇರೆ. ಅದಾಗೆ ಮತ್ತೆ ಫಿಲಾಸಫಿಕಲ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅದೋ ಒಂದು ಧ್ಯಾನದ ಪಾಡ್ಕಾಸ್ಟ್ ಆಗ್ಬಿಡುತ್ತೆ. ಹೌದು, ಸ್ಪಿರಿಚುವಲ್ ಪಾಡ್ಕಾಸ್ಟ್ ಆಗ್ಬಿಡುತ್ತೆ. ಸೊ ಆ ಇದ್ರ ಪ್ರಕಾರ ಸೊಸೈಟಿ ಆಸ್ಪೆಕ್ಟ್ಸ್ ಅಲ್ಲಿ ಹೇಳೋದಾದ್ರೆ, ಎಲ್ಲರೂ ಇವಾಗ ಅವ್ರವ್ರ ಸರ್ವೈವಲ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಡೀ ದಿನ ಅವ್ರ ಸರ್ವೈವಲ್ ಅಂದ್ರೆ 1 ತಿಂಗಳ ಸಂಬಳದಲ್ಲಿ ನಾವು EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಅದ್ರ ಮೇಲೆ ಒಂಚೂರು ಎಕ್ಸ್ಟ್ರಾ ಖರ್ಚು ಬಿದ್ರು ತಟ್ಟಾಡ್ಬಿಡ್ತೀವಿ ನಾವು. ಸೊ ಇದೇನು ಇಲ್ಲಪ್ಪ, ನೆಮ್ಮದಿಯಾಗಿ ಬದುಕೋಣ, ಸರ್ವೈವಲ್ ಬಗ್ಗೆನೇ ಯೋಚನೆ ಮಾಡೋದಲ್ಲ, ಜೀವನದ ಬಗ್ಗೆ ಯೋಚನೆ ಮಾಡೋಣ ಅನ್ನೋದು ಬೆಳವಣಿಗೆ. ಅದು ಎಲ್ಲರೂ ನಾವು ಬೆಂಗಳೂರಲ್ಲಿ ಹೋರಾಡ್ತಾ ಇದೀವಿ, ಇನ್ಕ್ಲೂಡಿಂಗ್ ಮೀ. ನಾವೆಲ್ಲರೂ ಅದಕ್ಕೆ ಹೋರಾಡ್ತಾ ಇರೋದು. ಯಾಕಂದ್ರೆ ನಾವು ದಿನ ಏನು ಯೋಚನೆ ಮಾಡ್ತೀವಿ, ಎಲ್ಲ ಏನೇನು ಆಸ್ಪೆಕ್ಟ್ ಮಾಡ್ತಾ ಇದೀವಿ ಅದೆಲ್ಲ ಸರ್ವೈವಲ್ಗೋಸ್ಕರನೇ, ದುಡ್ಡುಗೋಸ್ಕರ. ದುಡ್ಡು ಏನಕ್ಕೆ ಬೇಕು? ಸರ್ವೈವಲ್ಗೋಸ್ಕರನೇ. ತಿಂಗಳು ಎಲ್ಲೋ ಹೋಗು, ಪಬ್ಗೆ ಹೋಗು, ಕುಡಿಯೋ, ಎಂಜಾಯ್ ಅಂತ ಅದೆಲ್ಲ ಹ್ಯಾಬಿಟ್ಸ್. ಬಟ್ ಅದು ಏನು ಎಂಡ್ ಆಫ್ ದ ಡೇ ಇಟ್ ವೋಂಟ್ ಸರ್ವ್ ಎನಿ ಪರ್ಪಸ್. ಸೊ ಆ ಬೆಳವಣಿಗೆ ಆಗ್ತಾ ಇದೆಯಾ ನಮ್ಮಲ್ಲಿ, ಅಥವಾ ಅದು ಇನ್ನೂ ಕೆಳಗೆ ಹೋಗ್ತಾ ಇದೆಯಾ? ಬಡವರು ಇನ್ನೂ ಬಡವರು ಆಗ್ತಾ ಇದಾರೆ, ಪ್ರೆಷರ್ ತಗೊಳ್ಳೋರು ಇನ್ನೂ ಪ್ರೆಷರ್ ತಗೋತಾ ಇದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ. ಆ ಕ್ಲಾಸ್ ಅನ್ನೋ ಡಿಫ್ರೆನ್ಸ್ ಇನ್ನೂ ಜಾಸ್ತಿ ಆಗ್ತಾ ಇದೆಯಾ? ಆ ಸೆಪರೇಷನ್ ಜಾಸ್ತಿ ಆಗ್ತಾ ಇದೆ. ಆ ಸೆಪರೇಷನ್ ಏನಕ್ಕೆ ಆಗ್ತಾ ಇದೆ? ಆ ಸೆಪರೇಷನ್ ಆಗಬಾರ್ದು. ಅದರಲ್ಲಿ ನಮ್ಮಂಥವ್ರದ್ದು ತಪ್ಪಿದೆ. ಯಾಕಂದರೆ ನಾವು ತುಂಬ ಓವರ್ ಎಸ್ಟಿಮೇಟ್ ಮಾಡ್ತೀವಿ ಬೇರೆಯವ್ರನ್ನ. ನಾವು ದೊಡ್ಡವ್ರು ಅಂದ್ಕೊಂಡ್ರೆ ಅವ್ರು ದೊಡ್ಡವ್ರಾಗೋದು. ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲ ಈಕ್ವಲ್ ಅಂತ ನಾವು ಬದುಕಿದ್ರೆ ಸಮಾಜ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಾವೇ ಡಿಸ್ಕ್ರಿಮಿನೇಟ್ ಮಾಡ್ತೀವಿ. ನೀವು ನೋಡ್ಬೋದು, ಒಬ್ಬ ವಾಚ್ಮೆನ್ನು ಎಷ್ಟೊಂದು ಜನನ ಸರಿಯಾಗಿ ಟ್ರೀಟ್ ಮಾಡಲ್ಲ. ಹೋಟ್ಲು ಮಾಲಲ್ಲಿ ಬಂದರೆ ಓಡಿಸ್ತಾನೆ. ಅವನು ಒಬ್ಬ
ಮಿಡಲ್ ಕ್ಲಾಸ್ ವರ್ಗ ಆದರೂ ಅವನ ತಲೆಯಲ್ಲಿ ಸೊ ದುಡ್ಡಿರೋರ್ಗೆ ಮಾತ್ರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಂತಲ್ಲ, ಯಾರಿಗಾರು ಇರ್ಬೋದು ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಅದು ನಮ್ಮಿಂದ ಎಷ್ಟು ದೂರ ಆಗುತ್ತೋ, ಈ ಸೆಪ್ರೇಷನ್ ಇಂದ ಎಷ್ಟು ನಾವು ಆಚೆ ಇರ್ತೀವೋ, ಮಾತಾಗಿರ್ತಾರೆ ನಮ್ಮ ಜಾತಿಯವರು, ನಮ್ಮ ಊರವರು, ನಮ್ಮ ಏರಿಯಾದವರು ಎಲ್ಲ ಎಷ್ಟು ಸೆಪ್ರೇಷನ್ ನೋಡಿ, ನಮ್ಮ ಭಾಷೆಯವರು. ಸೊ ಆ ಸೆಪ್ರೇಷನ್ಗಳಿಂದ ಎಕ್ಸ್ಪೆಷಲಿ ಬಡವರು ಶ್ರೀಮಂತರು ಅಂತ ನೋಡಿದಾಗ ತುಂಬ ಸೆಪ್ರೇಟ್ ಆಗ್ತಾ ಇದೀವಿ ನಾವು. ಆ ಸೆಪ್ರೇಷನ್ ಇರಬಾರ್ದು, ಎಲ್ಲರನ್ನೂ ಒಂದೇ ಥರ ನೋಡಬೇಕು. ಒಬ್ಬ MLA ಮಗ 18 ವರ್ಷ ಆದರೂ ಅವನಿಗೆ ಹೆಂಗೆ ಮಾತಾಡಿಸ್ತೀವೋ, ಒಬ್ಬ ವಾಚ್ಮೆನ್ ಮಗ 18 ವರ್ಷ ಅವನನ್ನು ಹಾಗೆ ಮಾತಾಡಿಸ್ಬೇಕು. ಏಜ್ಗೆ ಮಾತ್ರ ಮರ್ಯಾದೆ ಕೊಡಬೇಕು, ದುಡ್ಡುಗಲ್ಲ, ಸ್ಟೇಟಸ್ಗಲ್ಲ. ಒಬ್ಬ 60 ವರ್ಷದವ್ರಿಗೆ ನಾವು ಮರ್ಯಾದೆ ಕೊಟ್ಟರೆ ಇನ್ನೊಬ್ಬ 60 ವರ್ಷದ ಕೆಲ್ಸದವನಿಗೂ ಅದೇ ಮರ್ಯಾದೆ ಕೊಡಬೇಕು. ಸೊ ನಂದೊಂದು ಪಾಲಿಸಿ ಏನಂದರೆ, ನಾನು 40 ವರ್ಷದ ವ್ಯಕ್ತಿನ ವಾಚ್ಮೆನ್ನ ಹೆಂಗೆ ಮಾತಾಡಿಸ್ತೀನೋ 40 ವರ್ಷದ ಸೂಪರ್ ಸ್ಟಾರ್ ಇದ್ರು ಹಾಗೆ ಮಾತಾಡಿಸ್ತೀನಿ. ಏನು ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಒಂಚೂರು ಸ್ಲೈಟ್ ಬಾಡಿ ಲ್ಯಾಂಗ್ವೇಜಲ್ಲಿ ಡಿಫ್ರೆನ್ಸ್ ಇರ್ಬೋದು. ಇವ್ರಿಗೆ ಹಲೋ ಅಣ್ಣ, ಹಾಯ್ ಅಣ್ಣ ಅನ್ಬೋದು, ಅವ್ರಿಗೆ ಏನಣ್ಣ ಆರಾಮಣ್ಣ ಬನ್ನಿ ಅಣ್ಣ ಅನ್ಬೋದು. ಅಷ್ಟೇ ಬಿಟ್ರೆ ಅಣ್ಣ ಅಂತ ಬಂದೇ ಬರುತ್ತೆ, ಬನ್ನಿ ಅಂತ ಬಂದೇ ಬರುತ್ತೆ. ಆ ಲೆವೆಲ್ ಆಫ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಸೊ ಅದೊಂದು ಈಕ್ವಾಲಿಟಿ ನೋಡಿದ್ರೆ ಯಾರ್ದು ಮರ್ಯಾದೆ ಆ ಟ್ರಿಗರ್, ನೀನು ಯಾವನಾದ್ರೆ ನನಗೇನೋ ಅನ್ನೋ ಮರ್ಯಾದೆ ಟ್ರಿಗರ್ ಆಗಲ್ಲ ಅನ್ಸುತ್ತೆ. ಓವರಾಲ್ ಆಗಿ ಲೈಫ್ ಹೇಗಿದೆ ಅಂತ ಅನ್ಸುತ್ತೆ? ಬ್ಯೂಟಿಫುಲ್ ಆಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಓಕೆ, ಈ ತರ ಹೇಳೋರ್ನ ನಾವು ಕೇಳೋದು ತುಂಬಾ ಅಪರೂಪ ಆಕ್ಚುಲಿ. ಹೌದಾ? ಯಾಕೆ ನಿಮ್ ಲೈಫ್ ಹೆಂಗಿದೆ? ನನ್ನ ಲೈಫ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ನೀವು ಹೇಳಿದಷ್ಟು ಕಾನ್ಫಿಡೆಂಟ್ ಆಗಿ ಐ ಥಿಂಕ್ ಎಲ್ಲರೂ ಹೇಳಲ್ಲ ಅಂತ ಅನ್ಸುತ್ತೆ. ಒಳ ಮನ್ಸಲ್ಲಿ ಅಯ್ಯೋ ಅದೇ ಇದ್ದಿದ್ದೆ ಗೋಳು ಅನ್ನೋ ತರ ಗ್ಯಾರಂಟಿ ಇದ್ದೇ ಇರುತ್ತೆ. ಹೌದು. ಈಗ ಆಲ್ಮೋಸ್ಟ್ ಇವಾಗ ನಿಮ್ಗೆ ಆರಾಮಾಗಿದ್ದೀರಾ ಅಂತ ಕೇಳಿ ನಾನು ಆರಾಮಾಗಿದ್ದೀನಿ ಅಂತ, ಬಟ್ ಒಳಗಡೆ ಇನ್ನೇನೋ ಪ್ರಾಬ್ಲಮ್ಸ್ ಇರ್ಬೋದು, ಫ್ಯಾಮಿಲಿಲೋ ಅಥವಾ ಇನ್ನೊಂದೇನೋ ಕರಿಯರು ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಅದನ್ನ ಎಲ್ಲರೂ ಶೇರ್ ಮಾಡ್ಕೊಳ್ಳಲ್ಲ. ಎವ್ರಿ ಡೇ ಮನುಷ್ಯಂಗೆ ಟಾಸ್ಕ್ಸ್ ಇದ್ದೇ ಇರುತ್ತೆ. ತಂದೆನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇನ್ನೊಂದೇನೋ EMI ಕಟ್ಟಬೇಕು, ಅಥವಾ ಅಲ್ಲದೆ ಇರೋದು ಬೇರೆ ಏನೋ ಮಾಡಬೇಕು, ಅಥವಾ ಏನೋ ನಮ್ಮ ಅಕ್ಕ ಅವ್ರ ಗಂಡಂಗೆ ಜಗಳ ನಾನು ಹೋಗ್ಬೇಕು, ಏನೋ ಆ ಥರದ್ದು ಟಾಸ್ಕ್ಗಳು ಇದ್ದೇ ಇರುತ್ತೆ. ನಮ್ಗದು ಕ್ಲಾರಿಟಿ ಇಲ್ಲ ಅಂದರೆ ಅದನ್ನ ಚಾಲೆಂಜ್ ಆಗಿಬಿಡುತ್ತೆ. ಇನ್ನೂ ಕ್ಲಾರಿಟಿ ಇಲ್ಲ ಅಂದರೆ ಅದೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಇನ್ನೂ ಕ್ಲಾರಿಟಿ ಇಲ್ಲ ಅಂದರೆ ಅದೇ ಗೋಡೆ ಆಗಿಬಿಡುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಇಸ್. ಬಟ್ ಲೈಫ್ ನನ್ನ ಪ್ರಕಾರ ಅರ್ಧ ತುಂಬಿರೋ ಕಪ್. ನೀವು ಅದನ್ನ ಹಾಫ್ ಫಿಲ್ಡ್ ಅಂದರೆ ಹಾಫ್ ಫಿಲ್ಡೆ, ಹಾಫ್ ಎಂಟಿ ಅಂದರೆ ಹಾಫ್ ಎಂಟಿನೇ. ನೀವು ಯಾವುದೇ ಸಿಚುವೇಶನ್ ತೊಗೊಳ್ಳಿ ನಿಮ್ಮ ಲೈಫಲ್ಲಿ, ಅದನ್ನ ಎರಡು ರೀತಿನೂ ನೀವು ಪರ್ಸೀವ್ ಮಾಡ್ಬೋದು. ಒಂದು ತುಂಬಿದೆ ಅಂತಾನೂ ಮಾಡ್ಬೋದು, ಒಂದು ಖಾಲಿ ಇದೆ ಅಂತಾನೂ ಮಾಡ್ಬೋದು. ಯಾವುದೇ ಸಿಚುವೇಶನ್ ಆದ್ರೂ. ನನ್ನ ಸಿಚುವೇಶನ್ ಅಲ್ಲಿ, ನನ್ನ ಪಾಸ್ಟ್ ಅಲ್ಲಿ ಏನೇನು ನಾನು ಸಫರಿಂಗ್ ಅಂತ ಅನ್ನಿಸ್ತು, ಇವಾಗ ನನ್ಗೆ ಅರ್ಥ ಆಯ್ತು ದಟ್ ಇಟ್ ವಾಸ್ ನಾಟ್ ಹಾಫ್ ಎಂಟಿ, ಇಟ್ ವಾಸ್ ಹಾಫ್ ಫುಲ್, ಬಿಕಾಸ್ ದಟ್ ಹ್ಯಾಸ್ ಲೆಡ್ ಮೀ ಹಿಯರ್. ಸೊ ಇನ್ ಮುಂದೆ ನನಗೆ ಏನಾದ್ರು ಇಶ್ಯೂಸ್ ಪ್ರಾಬ್ಲಮ್ ಬರಲ್ಲ ಅಂತಲ್ಲ, ಚಾಲೆಂಜಸ್ ಇಲ್ಲ ಅಂತಲ್ಲ, ಬರೋದು ನನ್ಗೇನ್ ಅನ್ಸುತ್ತೆ, ಓಕೆ ಇದು ಏನೋ ಲೀಡ್ ಮಾಡ್ತಾ ಇದೆ, ಇಲ್ಲಾಂದ್ರೆ ಯಾಕೆ ಬರುತ್ತೆ. ನನ್ಗೆ ಇವಾಗ್ಲೂ ಏನಾದ್ರು ಬೇಜಾರಾದ್ರೆ ಅಥವಾ ಲೋ ಫೀಲ್ ಆದ್ರೆ, ಓಕೆ ಮೇ ಬಿ ನಾನು ಇನ್ನೂ ಅರ್ಥ ಮಾಡ್ಕೊಳ್ಳೋದು ಏನೋ ಇದೆ, ಏನೋ ಹೇಳಕ್ ಟ್ರೈ ಮಾಡ್ತಾ ಇದೆ ನನಗೆ. ಸೊ ಏನೋ ಆಗತ್ತೆ ಈ ಫೇಸ್ ಅಂತ. ರೀಸೆಂಟ್ ಆಗಿ ನನಗೆ ತುಂಬಾ ಒಂಥರ ಆಂಕ್ಷಿಯಸ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಇಲ್ಲ, ಇನ್ಸ್ಪೈಟ್ ಆಫ್ ಡೂಯಿಂಗ್ ಆಲ್ ದಿಸ್ ಒಂಥರ ಆಂಗ್ಸೈಟಿ ಅನ್ನಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಹೌ ಐ ಟ್ರಿಕ್ ಮೈ ಬ್ರೈನ್ ಇಸ್ ಸೇಮ್ ಇದೆ. ನಾನು ಅರ್ಬನ್ ಲ್ಯಾಟ್ಸ್ ಹಿಟ್ ಆಗೋಕ್ಕಿಂತ 1 ತಿಂಗಳು ಮುಂಚೆ ಐ ವಾಸ್ ದ ಲೋಯೆಸ್ಟ್. ಯಾಕಂದ್ರೆ ಏನು ಬ್ಲೈಂಡ್ ಆಗಿ ಒಂದು ಕನ್ನಡ ರ್ಯಾಪ್ ಆಲ್ಬಮ್ ಅಂತ ಯಾರಿಗೂ ಗೊತ್ತಿಲ್ಲ, ಏನೋ ಐಡಿಯಾ ಇಲ್ಲ, ಅದು ಹೆಂಗೋ ಸಾಧ್ಯ ಅನ್ನೋರ್ಗೆ ಕಷ್ಟಪಟ್ಟು ಏನೇನೋ ಮಾಡಿ ಆಲ್ಬಮ್ ರೆಕಾರ್ಡ್ ಮಾಡಿದೀವಿ, ಅದು ಇವಾಗ ರಿಲೀಸ್ ಮಾಡಬೇಕು, ದಟ್ ಆಂಗ್ಸೈಟಿ ಇತ್ತಲ್ಲ. ಸೊ ಅದನ್ನ ನಾಪಿಸ್ಕೊಂಡೆ ನಾನು ಅಂದೆ, ಓಕೆ ಮೇ ಬಿ ಇದು ಸೂಪರ್ ಬ್ರೇಕ್ ತಗೊಳತ್ತೆ, ಅದಕ್ಕೆ ಇವಾಗ ಆಂಗ್ಸೈಟಿ ಆಗ್ತಾ ಇದೆ. ಸೊ ಓಕೆ ಆಗ್ಲಿ. ಸೊ ಆ ಥರ ನಾವು ಬ್ರೈನನ್ನ ಟ್ರಿಕ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಅಲಾಟ್. ಯಾಕಂದ್ರೆ ಬ್ರೈನ್ಗೆ ನಾವು ಏನು ಫೀಲ್ ಮಾಡ್ತೀವಿ ಅದು ಮಾತ್ರ ಅರ್ಥ ಮಾಡ್ಕೊಳ್ಳೋದು. ನಾನು ಸೂರ್ಯನ ನೋಡ್ತಾ ಇದ್ದೀನಿ ಅಂತ ಫೀಲ್ ಮಾಡಿದ್ರೆ ನನ್ನ ಪ್ಯೂಪಲ್ಸ್ ಕ್ಲೋಸ್ ಆಗುತ್ತೆ. ಸೊ ಬ್ರೈನ್ಗೆ ನಾವು ಏನು ಫೀಲ್ ಮಾಡ್ತೀವಿ, ನಾವು ಯಾವುದೋ ಒಂದು ಶೋ ನೋಡ್ಬಿಟ್ಟು ಅಥವಾ ನೀವು ನಿಮ್ಮ ಫೇವ್ರೇಟ್ ಹೀರೋ ಫೈಟಿಂಗ್ ಆಡ್ತಾ ನೀವು ಆಂಗ್ಸೈಟಿ ಪಡ್ತಾ ಇದ್ರೆ ಬ್ರೈನ್ ಅದೇ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ, ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಹೋಗ್ಬಿಡುತ್ತೆ ಅದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಆ್ಯಡ್ಗಳು ನೋಡ್ತಾ, TV ನೋಡ್ತಾ, ಬೇರೆ ಎಲ್ಲ ನೋಡ್ತಾ ಎಷ್ಟು ಸ್ಟ್ರೆಸ್ ಹಾರ್ಮೋನ್ಸ್ ನಮಗೆ ನಾವು ಕೊಡ್ತಾ ಇದ್ದೀವಿ. ಸೊ ಫೀಲಿಂಗ್ ಬೆಟರ್ ಇನ್ ನೋ ಮ್ಯಾಟರ್ ವಾಟ್ ಸಿಚುವೇಶನ್ ಈಸ್ ಅ ಗುಡ್ ವೇ. ಅದು ಫಸ್ಟ್ ಫೇಕ್ ಅನ್ಬೋದು, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತಾರಲ್ಲ, ಇಟ್ ಈಸ್ ಅ ವೆರಿ ಗುಡ್ ವೇ ಟು ಬಿಕಮ್ ಪಾಸಿಟಿವ್ ಅಂತ ಅನ್ಸುತ್ತೆ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅರ್ಬನ್ ಲ್ಯಾಟ್ಸಿಂದ, ಜೋಶಿಂದ ನನಗೆ ನೋಡ್ಕೊಂಡು ಬಂದಿದ್ದೀರಾ. ಬಿಗ್ ಬಾಸ್ ಆದಮೇಲೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಸೊ ಆ ನಂಬಿಕೆನ ಉಳಿಸ್ಕೊಂಡಿದ್ದೀನಿ. ಐ ವಿಲ್ ಮೇಕ್ ಯು ಪ್ರೌಡ್. ಖುಷಿಯಾಗಿದ್ದೀನಿ ಅಂತ ಹೇಳಿದ್ದೀರಾ, ಇನ್ನೂ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.